ಕನ್ನಡಂ ಬಾಳ್ಗೆ ರತ್ನಗನ್ನಡಂ ಹೇಗೆ ಅಂತಕ್ಕಂಥ ಮಾತಿನೊಂದಿಗೆ ಎಲ್ಲಾದರೂ ಇರು ಹೇಗಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬಂಥ ಮಾತಿನಂತೆ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ನಾಡು ನಮ್ಮ ಮಾತೃಭಾಷೆಯನ್ನು ನಾವು ಯಾವತ್ತೂ ಕೂಡ ಮಾಡಿಬಾರ್ದು ಮಕ್ಕಳು. ನಮ್ಮ ಮಾತೃಭಾಷೆ ಕನ್ನಡ ಹೌದಲ್ವಾ? ಅದನ್ನ ಉಳಿಸೋಣ ಬೆಳೆಸೋಣ, ನಾವು ಯಾವತ್ತೂ ಕನ್ನಡವನ್ನೇ ಮಾತಾಡೋಣ ಅಂತೇಳಿ ಹೇಳ್ತಾ ಮಕ್ಕಳೇ, ಕತೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಹೌದಲ್ವಾ? ಕತೆ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ, ದೊಡ್ಡವರಿಂದ ಹಿಡಿದು ಚಿಕ್ಕವರವ್ರು ಕೂಡ ಎಲ್ಲರಿಗೂ ಕತೆ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ನಾನು ಇವಾಗ ಒಂದು ಕಥೆಯನ್ನ ಹೇಳ್ತೀನಿ. ಒಂದು ಶಾಲೆ, ಆ ಶಾಲೆಯಲ್ಲಿ ಒಬ್ಬ ಗಣಿತ ಶಿಕ್ಷಕರಿರ್ತಾರೆ. ಅವ್ರು ತುಂಬಾ ಚೆನ್ನಾಗಿ ಬೋಧನೆಯನ್ನ ಮಾಡ್ತಾ ಇರ್ತಾರೆ. ಹಿಂಗೆ ಮಕ್ಕಳುಗಳಿಗೆ ಬೋಧನೆಯ ಜೊತೆಗೆ ಕೆಲವೊಂದು ಮೌಲ್ಯಗಳನ್ನ ಕೆಲವೊಂದು ನೀತಿಗಳನ್ನ ಹೇಳ್ತಾ ಇರ್ತಾರೆ. ಒಮ್ಮೆ ಗಣಿತ ಪಾಠವನ್ನ ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳುಗಳಿಗೆ ಮನೆ ಕೆಲಸವನ್ನ ಕೊಡ್ತಾರೆ. ಮಾರನೇ ದಿನ ಬಂದಾಗ ಆ ಮನೆ ಕೆಲಸವನ್ನ ಮಾಡಿದ್ದೀರಾ ಮಕ್ಕಳೇ, ಯಾರು ಮಾಡಿದ್ದೀರಾ ಅಂತೇಳಿ ಹೇಳ್ತಾರೆ. ಆಗ ಶಿಕ್ಷಕರು ಕೇಳಿದಾಗ ಯಾವ ಮಕ್ಕಳುಗಳು ಉತ್ತರನೇ ಹೇಳಲ್ಲ, ಅಂದ್ರೆ ನಾನು ಮಾಡಿದ್ದೀನಿ ಅಥವಾ ಮಾಡಿಲ್ಲ ಏನು ಹೇಳಲ್ಲ, ಎಲ್ಲ ಗಂಭೀರವಾಗಿ ಕೂತಿರ್ತಾರೆ. ಆಗ ಶಿಕ್ಷಕರು ಕೇಳ್ತಾರೆ, ಯಾಕಪ್ಪ ಯಾರು ಮಾಡ್ಲಿಲ್ವಾ, ಯಾಕೆ ಅರ್ಥ ಆಗ್ಲಿಲ್ವಾ ನೆನ್ನೆ ಮಾಡಿದ್ದು ಗಣಿತ ಪಾಠ ಅಂತೇಳಿ ಕೇಳ್ತಾರೆ. ಆಗ ಯಾರು ಉತ್ತರ ಹೇಳದೆ ಇದ್ದಾಗ ಕೊನೆಯ ಬೆಂಚಲ್ಲಿ ಒಬ್ಬ ಹುಡುಗ ಕೂತಿರ್ತಾನೆ. ಆ ಕೊನೆ ಬೆಂಚಿನ ಹುಡುಗ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಸರ್ ನಾನ್ ಮಾಡಿದ್ದೀನಿ ನೀವು ಕೊಟ್ಟಂತಹ ಲೆಕ್ಕವನ್ನ ಅಂತೇಳಿ ಶಿಕ್ಷಕರಿಗೆ ತೋರಿಸ್ತಾನೆ. ಆಗ ತೋರಿಸಿದಾಗ ಆ ಶಿಕ್ಷಕರು ಮಾಡಿರ್ತಕ್ಕಂಥ ಲೆಕ್ಕವನ್ನ ನೋಡ್ತಾರೆ. ಲೆಕ್ಕ ಕರೆಕ್ಟ್ ಆಗಿ ಮಾಡಿದ್ದ. ಆಗ ಅವನಿಗೆ ಮೆಚ್ಚುಗೆಯನ್ನ ಸೂಚಿಸ್ತಾರೆ. ತುಂಬಾ ಚೆನ್ನಾಗಿ ಮಾಡಿದೀಯಪ್ಪ, ಎಲ್ಲ ಕರೆಕ್ಟ್ ಆಗಿ ಮಾಡಿದೀಯ ನೀನು ಅಂತ ಹೇಳ್ಬಿಟ್ಟು, ಇಂತಹ ಬುದ್ಧಿವಂತ ಹುಡುಗ ನೀನ್ ಲಾಸ್ಟೇ ಬೆಂಚಲ್ಲಿ ಯಾಕೆ ಕೂತಿದೀಯಾ, ಮುಂದಕ್ಕೆ ಬಾ ಅಂತೇಳಿ ಕರೀತಾರೆ. ಆಗ ಮುಂದಕ್ಕೆ ಬಾ ಅಂತೇಳಿ ಕರೆದಾಗ ಆ ಹುಡುಗ ಒಂದ್ ಹೆಜ್ಜೆನೂ ಕೂಡ ಮುಂದಿಡಲ್ಲ. ಆಗ ಶಿಕ್ಷಕರು ಕೇಳ್ತಾರೆ, ಯಾಕಪ್ಪ ನಾನು ಮುಂದೆ ಬಾ ಮುಂದೆ ಕುತ್ಕೋ ಬಾ ಅಂತೇಳಿ ಕರೆದ್ರು ನೀನ್ ಯಾಕೆ ಬರ್ತಾ ಇಲ್ಲ ಅಂತೇಳಿ ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ಸರ್ ನಾನ್ ಸ್ವಂತದಿಂದ ಲೆಕ್ಕ ಮಾಡಿದ್ದಲ್ಲ, ಇನ್ನೊಬ್ರ ಹತ್ರ ಹೇಳಿಸ್ಕೊಂಡು ನಾನು ಈ ಲೆಕ್ಕ ಮಾಡಿದ್ದು ಸರ್ ಅಂತೇಳಿ ಹೇಳ್ತಾನೆ. ಆಗ ಶಿಕ್ಷಕರಿಗೆ ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ, ಯಾಕೆ ಹೇಳಿ ಮಕ್ಕಳ? ಅವನು ಸತ್ಯ ಹೇಳ್ತಾನೆ. ಏನಂತ ಹೇಳ್ತಾನೆ? ನಾನು ಮಾಡಿಲ್ಲ, ಬೇರೆಯವ್ರ ಹತ್ರ ಹೇಳಿಸ್ಕೊಂಡು ನಾನು ಮಾಡಿದ್ದೀನಿ. ಆಗ ಶಿಕ್ಷಕರು ತುಂಬಾ ಖುಷಿಯಿಂದ ಹೇಳ್ತಾರೆ. ಏನಂತ ಹೇಳ್ತಾರೆ? ಆಯ್ತಪ್ಪ, ನೀನು ಸ್ವಂತ ಮಾಡದೆ ಹೋದ್ರು ಅದ್ರಲ್ಲಿ ಆಸಕ್ತಿನಾರ ತೋರಿಸಿ ಬೇರೆಯಿಂದ ಹೇಳಿಸ್ಕೊಂಡು ಮಾಡಿಸ್ಕೊಂಡು ಬಂದಿದ್ಯಲ್ವಾ ನೀನು, ಜೊತೆಗೆ ನಾನ್ ಮಾಡಿಲ್ಲ ಅಂತೇಳಿ ಸತ್ಯವನ್ನೇ ಹೇಳ್ತಾ ಇದೆಯಲ್ವಾ ನೀನು, ಹೌದಾನೆ? ಅದರಿಂದಾಗಿ ಶಿಕ್ಷಕರಿಗೆ ತುಂಬಾ ಖುಷಿ ಆಗ್ಬಿಟ್ಟು ಅವ್ರು ಹೇಳ್ತಾರೆ, ನೀನು ಮುಂದೆ ಒಂದಿನ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತೀಯ, ಬೆಳಿತೀಯ, ನೀನು ಮುಂದೆ ಎಲ್ಲರೂ ಹೊಗಳ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನೀನು ಬೆಳಿತೀಯ ಮುಂದೆ ಅಂತೇಳಿ ಅವನಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಆ ಹುಡುಗ ಯಾರು ಅಂತೇಳಿ ಗೊತ್ತಾ ಮಕ್ಕಳ? ಯಾರು ಅವರೇ? ಯಾರು ಮಕ್ಕಳ? ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ. ಯಾರು ಇವರು? ಸ್ವಾತಂತ್ರ್ಯ ಹೋರಾಟಗಾರರು, ಹೌದಲ್ವಾ ಮಕ್ಕಳ? ನೋಡಿ, ಮಕ್ಕಳಲ್ಲಿ ಮುಂದೆ ಏನ್ ಆಗ್ತಾರೆ, ಏನ್ ಆಗ್ಬೋದು ಅಂತಕ್ಕಂಥ ಕೆಲವೊಂದು ವ್ಯಕ್ತಿತ್ವ ಮಕ್ಕಳಲ್ಲಿ ಸಣ್ಣದ್ರಿಂದಲೇ ಬಂದಿರುತ್ತೆ. ಅದಕ್ಕೆ ಹೇಳ್ತಾರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ. ಅರ್ಥ ಆಯ್ತಾ ಮಕ್ಕಳ? ಆ ವ್ಯಕ್ತಿನೇ ಗೋಪಾಲಕೃಷ್ಣ ಗೋಖಲೆ ಅಂತ. ಈ ಕಥೆಯಿಂದ ನೀವೇನ್ ತಿಳ್ಕೊಂಡ್ರಿ? ನಾವು ಸತ್ಯವನ್ನೇ ನುಡಿಬೇಕು. ಮಕ್ಕಳು ನೀವು ಟೀಚರ್ಸ್ ಜೊತೆ ಆಗ್ಲಿ ಅಥವಾ ಪೋಷಕರ ಜೊತೆ ಆಗ್ಲಿ ನಾವ್ ಯಾವಾಗ್ಲೂ ಏನ್ ಮಾತಾಡ್ಬೇಕು? ಸತ್ಯವನ್ನೇ ಹೇಳ್ಬೇಕು. ಸತ್ಯದ ಒಂದು ಮೌಲ್ಯವನ್ನ ತಿಳ್ಕೊಂಡ್ರಿ ಮಕ್ಕಳು, ಹೌದಲ್ವಾ? ನೆಕ್ಸ್ಟ್ ನಾನು ಇವಾಗ ಒಂದು ಚಟುವಟಿಕೆಯನ್ನ ಮಾಡ್ತೀನಿ ಮಕ್ಕಳ. ಚಟುವಟಿಕೆ ಏನು? ಚಟುವಟಿಕೆ ಏನು ಮಕ್ಕಳ? ಚಟುವಟಿಕೆ ಒಗಟು, ಹೌದಲ್ವಾ? ಹಾಗಾದ್ರೆ ಒಂದು ಒಗಟನ್ನು ನಾನು ಕೇಳ್ತೀನಿ, ನೀವು ಉತ್ತರ ಹೇಳಿ. ಯಾರು
ಬಾಲೆ, ಬೆರಳಿನ ನಡುವೆ ಕುಣಿಯುವಳು, ಗಟಗಟ ನೀರನ್ನು ಮೂಗಲಿ ಕುಡಿದು ಮನಸ್ಸಿನ ಮಾತನ್ನು ಹೊರೆಯುವಳು. ಯಾರಿಗಾರು ಉತ್ತರ ಗೊತ್ತಿದ್ರೆ ಹೇಳಿ ಮಕ್ಕಳ. ಪೆನ್ನು. ಪೆನ್ನು. ವೆರಿ ಗುಡ್. ಕ್ಲಾಪ್ಸ್ ಹಾಕಿ ಅವಳೊಂದ. ಪೆನ್ನು ಅಥವಾ ಲೇಖನಿ ಅಂತಾನೂ ಕೂಡ ಹೇಳ್ತೀವಿ, ಹೌದಲ್ವಾ? ಹೆಂಗೆ ಮೀನ್ಸ್ ಲೇಖನಿ ಅದು, ಹೌದಲ್ವಾ? ಗಾದೆಯನ್ನ ಬಿಡಿಸಿದ್ರೆ ಈಗ ಹಲವು ರಂಗಿನ ಮೂಗಿನ ಬಾಲೆ. ಈಗ ಇದು ಒಂದು ಪೆನ್, ಹೌದಲ್ವಾ? ಇದಕ್ಕೇನಿದೆ? ಮೂಗಂದ್ರೆ ಯಾವುದು? ಇದೇನೋ ನಿಪ್ಪು ಅಂತ ಹೇಳಿ ಹೇಳ್ತೀವಲ್ಲ ಅದು, ಹೌದಲ್ವಾ? ಇದು ಹಲವು ಕಲರ್ ಅಲ್ಲಿ ಬರೆಯುತ್ತೆ ನಮಗೆ. ಒಂದು ಬ್ಲಾಕ್, ರೆಡ್, ಬ್ಲೂ, ಯಾವ ಕಲರ್ ಅಲ್ಲಿ ಬೇಕಾದ್ರೂ ಬರೀತಾರೆ. ಅದರಿಂದಾಗಿ ಇದು ಹಲವು ರಂಗಿನಿಂದ ಕೂಡಿರ್ತಕ್ಕಂಥದ್ದು. ಬೆರಳಿನ ನಡುವೆ ಕುಣಿಯುವಳು ಅಂದ್ರೆ ನಾವು ಬೆರಳುಗಳ ನಡುವೆ ಇಟ್ಕೊಂಡು ಏನ್ ಮಾಡ್ತೀವಿ? ಬರೀತೀವಿ. ಅದೇ ರೀತಿ ಗಟಗಟ ನೀರನ್ನು ಮೂಗಲಿ ಕುಡಿದು ಅಂದ್ರೆ ನಾವು ಏನ್ ಮಾಡ್ತೀವಿ? ಶಾಯಿಯನ್ನ ಇದಕ್ಕೆ ಹಾಕ್ತಿದ್ರು ಮೂಲಕ, ಹೌದಾನೆ? ಈ ನೀರು ಅಂದ್ರೆ ಏನು? ಶಾಯಿ. ಮನಸ್ಸಿನ ಮಾತನ್ನು ಬರೆಯುವಳು. ನಾವು ಅನ್ಕೊಂಡಿದ್ದನ್ನ ನಾವೇನ್ ಮಾಡ್ತೀವಿ? ಬರೀತಾ ಹೋಗ್ತೀವಿ. ಅರ್ಥ ಆಯ್ತಾ? ಹಾಗೆ ನೀವ್ ಯಾರಾದ್ರೂ ಒಂದು ಕೇಳ್ತೀರಾ ಒಗಟನ್ನ? ಕೇಳಿ ಮಕ್ಕಳ, ಯಾರಾದ್ರೂ ಒಂದು ಒಗಟನ್ನ ಬೇಗ ಕೇಳ್ಬೇಕು. ಬೇಗ ಕೇಳಿ ಯಾರು. ಈಸಿಯಾಗಿ ಅದನ್ನ ಕೇಳಿ, ಪರವಾಗಿಲ್ಲ. ಯಾವ್ದಾದ್ರು ಸರಿ. ಹಾಗಾದ್ರೆ ನಾನು ಇನ್ನೊಂದು ಹೇಳ್ತೀನಿ ನೋಡಿ, ಇನ್ನೊಂದು ಒಗಟನ್ನ ಹೇಳ್ತೀನಿ. ಬೆನ್ನನ್ನು ಬಾಗಿದ ಹಣ್ಣನೆ ಮುದುಕಿ, ಬೆನ್ನನ್ನು ಬಾಗಿದ ಹಣ್ಣನೆ ಮುದುಕಿ, ಪುಸ್ತಕದಲ್ಲಿ ನಾ ಬರುವೆ, ಓದುವರ ಓದನ್ನು ತಡೆದು ಪ್ರಶ್ನೆಯ ಮಳೆಯ ನಾಗರವೆ. ಯಾವುದು? ಪ್ರಶ್ನಾರ್ಥಕ ಚಿಹ್ನೆ. ಯಾವುದು? ಪ್ರಶ್ನಾರ್ಥಕ ಚಿಹ್ನೆ. ನೋಡಿ, ಇದು ಬೆನ್ನನ್ನು ಬಾಗಿದ ಹಣ್ಣನೆ ಮುದುಕಿ ಅಂದ್ರೆ ಮುದುಕಿಯರಿಗೆ ಏನಾಗಿರುತ್ತೆ? ಬೆನ್ನು ಬಾಗಿರುತ್ತೆ. ಆ ರೀತಿ ಬೆನ್ನು ಬಾಗಿರೋ ರೀತಿಯಲ್ಲಿ ಈ ಚಿಹ್ನೆ ಇದೆ, ಹೌದಾನೆ? ಪುಸ್ತಕದಲ್ಲಿ ನಾ ಬರುವೆ, ಪುಸ್ತಕದಲ್ಲಿ ಇದೇನಾಗುತ್ತೆ? ಬರುತ್ತೆ, ಲೇಖನ ಚಿಹ್ನೆ. ಅದರಿಂದಾಗಿ ಪುಸ್ತಕದಲ್ಲಿ ನಾ ಬರುವೆ, ಓದುವರ ಓದನ್ನು ತಡೆದು, ಓದ್ತಾ ಇರ್ಬೇಕಾದ್ರೆ ಪ್ರಶ್ನೆಗಳು ಬಂದಾಗ ನಾವೇನ್ ಮಾಡ್ತೀವಿ? ಸ್ವಲ್ಪ ನಿಲ್ಲಿಸ್ತೀವಿ. ಅದೇ ರೀತಿ ಪ್ರಶ್ನೆಯ ಮಳೆಯ ನಾಗರಿವೆ, ಯಾಕೆ, ಏನು, ಹೇಗೆ, ಎಲ್ಲಿ, ಮತ್ತೆ ಈ ರೀತಿ ಪ್ರಶ್ನೆಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಪ್ರಶ್ನಾರ್ಥಕ ಚಿಹ್ನೆ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಲೇಖನ ಚಿಹ್ನೆಯಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಲೇಖನ ಚಿಹ್ನೆ. ಹಾಗಾದ್ರೆ ಮಕ್ಕಳೇ, ನಾವಿವತ್ತು ಲೇಖನ ಚಿಹ್ನೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ಲೇಖನ ಚಿಹ್ನೆ ಅಂತಕ್ಕಂಥದ್ದು ಬರವಣಿಗೆಯಲ್ಲಿ ತುಂಬಾನೇ ಪ್ರಮುಖವಾದಂಥದ್ದು. ಅರ್ಥಾಗ್ತಿದೆ ಹೇಳ್ತಾ ಇದ್ದು? ಈ ಬರವಣಿಗೆಯಲ್ಲಿ ಲೇಖನ ಚಿಹ್ನೆ ಇಲ್ಲ ಅಂತಂದ್ರೆ ಅದು ಸ್ಪಷ್ಟಾರ್ಥವನ್ನ ಕೊಡೋದಿಲ್ಲ, ನಮಗೆ ತೊಡಕುಗಳಿಗೆ ಎಡೆ ಮಾಡಿ ಕೊಡುತ್ತೆ. ಅದರಿಂದಾಗಿ ಅಂತಹ ಲೇಖನ ಚಿಹ್ನೆಗಳು, ಆ ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮಕ್ಕಳ. ನಾನು ನಿಮಗೆ ನಿನ್ನೆ ಒಂದು ವರ್ಕ್ ಅನ್ನ ಕೊಟ್ಟಿದ್ದೆ ಮನೆಯಲ್ಲಿ, ಹೌದಾನೆ? ರೆಡಿಯಾಗಿ ಬಂದಿದ್ದೀರಾ ಅದಕ್ಕೆ? ಆ ಚಿಹ್ನ, ಲೇಖನ ಚಿಹ್ನೆಗಳನ್ನ ನಾವು ಒಂದು ಚಟುವಟಿಕೆಯ ಮೂಲಕ ತಿಳ್ಕೊಳ್ಳೋಣ ಮಕ್ಕಳು. ಮೊದಲಿಗೆ ಲೇಖನ ಚಿಹ್ನೆಯಲ್ಲಿ ಯಾವುದು? ಪೂರ್ಣ ವಿರಾಮ. ಪೂರ್ಣ ವಿರಾಮ. ಬಾರಪ್ಪ. ನಾನು ಪೂರ್ಣವಿರಾಮ ಚಿಹ್ನೆ. ನನ್ನನ್ನು ಪೂರ್ಣಕ್ರಿಯೆ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುತ್ತಾರೆ. ವೆರಿ ಗುಡ್. ಅಂದ್ರೆ ಪೂರ್ಣ ವಿರಾಮ ಚಿಹ್ನೆ ಅಂತಕ್ಕಂಥದ್ದು, ಈ ಚಿಹ್ನೆಯನ್ನ ನಾವು ಎಲ್ಲಿ ಬಳಸ್ತೀವಿ? ಎಲ್ಲಿ ಬಳಸ್ತೀವಿ ಮಕ್ಕಳ? ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆ
ಇಲ್ಲಿ ಮೊದಲನೇದು ಯಾವುದು? ಪೂರ್ಣ ವಿರಾಮ ಚಿಹ್ನೆ. ಈಗಾಗಲೇ ಹೇಳ್ದಂಗೆ ಇದನ್ನ ಎಲ್ಲಿ ಬಳಸ್ತೀವಿ ಅಂತ ಹೇಳಿ ನಿಮಗೆ ಗೊತ್ತಾಯ್ತು. ಎಲ್ಲಿ? ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನ ಬಳಸ್ತೀವಿ. ಈಗ ಒಂದು ವಾಕ್ಯ ಅಂತಂದಾಗ ಅದು ಕರ್ತೃ ಕರ್ಮ ಕ್ರಿಯಾಪದದಿಂದ ಕೂಡಿರ್ತಕ್ಕಂಥದ್ದನ್ನ ನಾವು ವಾಕ್ಯ ಅಂತ ಕರಿತೀವಿ. ಹೌದಲ್ವಾ? ಈಗ ಒಂದು ವಾಕ್ಯವನ್ನ ಬರೀತೀನಿ ನಾನು. ಹೇಳಿ ಒಂದು ವಾಕ್ಯವನ್ನ ಯಾರಾದ್ರೂ ಒಂದು ವಾಕ್ಯ ಹೇಳಿ. ವಿದ್ಯಾರ್ಥಿಗಳು ಪದ್ಯವನ್ನು ಹಾಡಿದ್ದಾರೆ. ವೆರಿ ಗುಡ್. ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ನೋಡಿ ಮಕ್ಕಳೇ, ಇದೊಂದು ವಾಕ್ಯ. ಹೌದಲ್ವಾ? ಈಗ ವಿದ್ಯಾರ್ಥಿಗಳು ಅನ್ನೋದು ಕರ್ತೃಪದ, ಪದ್ಯ ಅನ್ನೋದು ಕರ್ಮಪದ, ಹಾಡುತ್ತಾರೆ ಅನ್ನೋದು ಕ್ರಿಯಾಪದ. ಇದೊಂದು ಪೂರ್ಣ ಕ್ರಿಯಾಪದದಿಂದ ಕೂಡಿರ್ತಕ್ಕಂತಹ ಒಂದು ವಾಕ್ಯ. ಈ ವಾಕ್ಯದ ಕೊನೆಯಲ್ಲಿ ನಾವು ಏನ್ ಮಾಡಿದೀವಿ? ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸಿದೀವಿ. ಅಕಸ್ಮಾತ್ ಏನಾದ್ರೂ ಇದು ಹಾಡುತ್ತಾರೆ, ಇದು ಕಂಪ್ಲೀಟ್ ಆಗಿದೆ. ಹಾಡುವಾಗ ಅಂತ ಏನಾದ್ರು ಇದು ನೆಕ್ಸ್ಟ್ ವಾಕ್ಯ ಏನಾದ್ರು ಮುಂದುವರಿತಾ ಇದೆ ಅಂತಂದಾಗ ನಾವು ಈ ಚಿಹ್ನೆಯನ್ನ ಬಳಸ್ತಾ ಇರಲಿಲ್ಲ. ಇದು ವಾಕ್ಯ ಇಲ್ಲಿ ಏನಾಗಿದೆ? ಕೊನೆಗೊಂಡಿದೆ. ಅದರಿಂದಾಗಿ ನಾವೇನ್ ಮಾಡಿದೀವಿ? ಇಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸಿದೀವಿ. ಅರ್ಥ ಆಯ್ತಾ? ಹಾಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ ಮಕ್ಕಳ. ರಾಮನು ಕಾಡಿಗೆ ಹೋದನು. ಹೌದಲ್ವಾ? ನೋಡಿ, ಲಾಸ್ಟ್ ಅಲ್ಲಿ ನಾವೇನ್ ಮಾಡಿದೀವಿ? ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸಿದೀವಿ. ಅರ್ಥಾಯ್ತಾ? ರಾಮನು ಕಾಡಿಗೆ ಹೋದನು. ಈ ರೀತಿ ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿರ್ತಕ್ಕಂಥ ವಾಕ್ಯದ ಕೊನೆಯಲ್ಲಿ ನಾವೇನ್ ಮಾಡ್ತೀವಿ? ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳ? ಹಾಗಾದ್ರೆ ನಾವು ನೆಕ್ಸ್ಟ್ ಲೇಖನ ಚಿಹ್ನೆಗೆ ಹೋಗೋಣ. ನೆಕ್ಸ್ಟ್ ಯಾವುದು? ಅರ್ಧ ವಿರಾಮ ಚಿಹ್ನೆ. ಅರ್ಧ ವಿರಾಮ ಚಿಹ್ನೆ. ನಾನು ಅರ್ಧ ವಿರಾಮ ಚಿಹ್ನೆ ನನ್ನನ್ನು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ನನ್ನನ್ನು ಬಳಸುತ್ತಾರೆ. ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಅಂತಕ್ಕಂಥದ್ದು ಇದನ್ನ ಎಲ್ಲಿ ಬಳಸ್ತೀವಿ ನಾವು ಸಾಮಾನ್ಯವಾಗಿ ಅಂತಂದ್ರೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ, ಉಪವಾಕ್ಯಗಳು ಮುಗಿದಾಗಲೆಲ್ಲ ನಾವೇನ್ ಮಾಡ್ತೀವಿ? ಈ ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಈಗ ಒಂದು ವಾಕ್ಯ ಇದೆ ಅಂತ ಅನ್ಕೊಳ್ಳಿ, ಒಂದಕ್ಕಿಂತ ಹೆಚ್ಚು ವಾಕ್ಯಗಳಿದ್ರೆ ಅದನ್ನ ನಾವೇನ್ ಕರಿತೀವಿ? ಉಪವಾಕ್ಯಗಳು ಅಂತೇಳಿ ಕರಿತೀವಿ. ಹೌದಲ್ವಾ ಮಕ್ಕಳ? ಈಗ ಒಂದು ಉದಾಹರಣೆ ಬರೀತೀವಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅರ್ಥ ಆಯ್ತಾ? ನೀವು ತಾವು ಕಡಿಮೆ ಮಾತನಾಡಿದ್ದೀರಿ. ನೀವೇನ್ ಮಾಡಿದ್ದೀರಾ? ಕಡಿಮೆ ಮಾತನಾಡಿದ್ದೀರಾ. ನೋಡಿ, ಈ ವಾಕ್ಯ ಏನಾಗಿದೆ? ಇಲ್ಲಿ ಮುಂದುವರೆದಿದೆ. ನೋಡಿ, ಇದು ಒಂದು ವಾಕ್ಯ ಮತ್ತು ಇದು ಒಂದು ವಾಕ್ಯ. ಎರಡು ವಾಕ್ಯಗಳಿದೆ. ಎರಡು ವಾಕ್ಯಗಳಿದ್ರೆ ಅದು ನಾವೇಂತ ಕರಿತೀವಿ? ಉಪವಾಕ್ಯಗಳು ಅಂತೇಳಿ ಕರಿತೀವಿ. ಒಂದಕ್ಕಿಂತ ಹೆಚ್ಚು ವಾಕ್ಯಗಳಿದ್ರೆ ಅದು ನಾವೇಂತ ಕರಿತೀವಿ? ಉಪವಾಕ್ಯಗಳು ಅಂತ ಹೇಳಿದ್ವಿ. ಇದು ಮೊದಲನೇ ವಾಕ್ಯ ಏನಾಗಿದೆ? ಇಲ್ಲಿ ಕಂಪ್ಲೀಟ್ ಆಗಿಲ್ಲ, ಅದೇನಾಗಿದೆ? ಮುಂದುವರೆದಿದೆ. ಅದಕ್ಕಾಗಿ ಈ ವಾಕ್ಯ ಮುಂದುವರೆದ್ರಿಂದಾಗಿ ನಾವೇನ್ ಮಾಡಿದೀವಿ? ಇಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನ ಬಳಸಿದ್ದೀವಿ. ಅರ್ಥ ಆಯ್ತಾ ಮಕ್ಕಳ? ಅರ್ಥ ಆಯ್ತಲ್ವಾ? ಸರಿ, ನೆಕ್ಸ್ಟ್ ಇವಾಗ ಇನ್ನೊಂದು ಚಿಹ್ನೆಯನ್ನ ನೋಡೋಣ. ಯಾವ್ದು ನೆಕ್ಸ್ಟ್? ಯಾವ್ದು ಮಕ್ಕಳ? ವಿರಾಮ ಚಿಹ್ನೆ ಅಂತಕ್ಕಂಥದ್ದು ಬರ್ಬೇಕು ಬೇಕಾಗಿ. ಅಲ್ಪ ವಿರಾಮ. ನಾನು ಅಲ್ಪ ವಿರಾಮ ಚಿಹ್ನೆ
ಚಿಹ್ನೆ ನನ್ನನ್ನು ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ನನ್ನನ್ನು ಬಳಸುತ್ತಾರೆ. ಗುಡ್, ವೆರಿ ಗುಡ್. ನೋಡಿ ಮಕ್ಕಳ, ಈಗ ಅಲ್ಪ ವಿರಾಮ ಚಿಹ್ನೆ ಹೇಳ್ತೀರ ನನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತ, ಹೌದಲ್ವಾ? ಎಲ್ಲೆಲ್ಲಿ ಬಳಸ್ತೀವಿ ಅಂತ ಹೇಳೋದು ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ವಿಶೇಷಣಗಳು ಬಂದಾಗ, ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದಂತವುಗಳಿಗೆ ನಾವೇನ್ ಮಾಡ್ತೀವಿ? ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ, ಹೌದಲ್ವಾ? ಉದಾಹರಣೆ ಹೇಳ್ತೀರಾ ಅಲ್ಪ ವಿರಾಮ ಚಿಹ್ನೆಗೆ? ಹೇಳಪ್ಪ ಉದಾಹರಣೆ ಅಲ್ಪ ವಿರಾಮ ಚಿಹ್ನೆ. ನಮ್ಮ ಸಂವಿಧಾನದಲ್ಲಿ ದೇಶದ ಜನತೆಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಲಾಗುತ್ತದೆ. ನೋಡಿ ಮಕ್ಕಳ, ಇಲ್ಲಿ ಆಯುಷ ಒಂದು ಅಲ್ಪ ವಿರಾಮ ಚಿಹ್ನೆಗೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಯಾವುದು ಅಂತಂದ್ರೆ, ನಮ್ಮ ಸಂವಿಧಾನದಲ್ಲಿ ದೇಶದ ಜನತೆಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಲಾಗಿದೆ, ಹೌದಲ್ವಾ? ಇಲ್ಲಿ ನೋಡಿ, ಇಲ್ಲಿ ಸಾಮಾಜಿಕ, ಆರ್ಥಿಕ ಅಂತಕ್ಕಂಥವೇನು? ಇವು ವಿಶೇಷಣಗಳು. ಇವು ಏನು? ವಿಶೇಷಣಗಳು. ನೋಡಿ, ಸಾಮಾಜಿಕ ಅಂದರೆ ಒಂದು ಅಲ್ಪ ವಿರಾಮ ಹಾಕಿದೀನಿ, ಆರ್ಥಿಕ ಅಂದರೆ ಅಲ್ಪ ವಿರಾಮ ಚಿಹ್ನೆ ಹಾಕಿದೀವಿ, ರಾಜಕೀಯ ಅಂತಕ್ಕಂಥದ್ದು ಕೂಡ ಒಂದು ವಿಶೇಷಣ. ಇಲ್ಲಿ ಯಾಕೆ ಹಾಕಿಲ್ಲ? ಇದು ಕೊನೆಯ ವಿಶೇಷಣ, ಹೌದಲ್ವಾ? ಇದು ಕೊನೆಯ ವಿಶೇಷಣ ಆಗಿರೋದ್ರಿಂದಾಗಿ ನಾನು ಇಲ್ಲಿ ಏನ್ ಮಾಡಿಲ್ಲ? ಅಲ್ಪ ವಿರಾಮ ಚಿಹ್ನೆಯನ್ನ ಹಾಕಿಲ್ಲ. ಆಕ್ಚುಲಿ ಅಲ್ಲಿ ಹಾಕಲೂಬಾರದು. ಅಲ್ಲೇ ಹೇಳಿದೆ, ಸಂಬೋಧನೆಯ ಮುಂದೆ ಕರ್ತೃಕರ್ಮ ಕ್ರಿಯಾಪದಗಳಿಗೆ ವಿಶೇಷಣಗಳು ಬಂದಾಗ ಕೊನೆಯ ವಿಶೇಷಣವನ್ನ ಬಿಟ್ಟು ನಾವೇನ್ ಮಾಡ್ಬೇಕು? ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ ಮಕ್ಕಳ? ಈಗ ನೆಕ್ಸ್ಟ್ ಯಾವುದು ಮಕ್ಕಳ? ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ ಅಂತಕ್ಕಂಥದ್ದು ನೋಡಿ, ಕಾಣಿಸ್ತಿದೆಯಲ್ವಾ? ನಾನು ಪ್ರಶ್ನಾರ್ಥಕ ಚಿಹ್ನೆ ನನ್ನನ್ನು ಪದ ಮತ್ತು ವಾಕ್ಯಗಳ ಮುಂದೆ ಬಳಸುತ್ತಾರೆ. ವೆರಿ ಗುಡ್. ನೋಡಿ, ಪ್ರಶ್ನಾರ್ಥಕ ಚಿಹ್ನೆ. ನಾನೀಗಾಗಲೇ ಪ್ರಶ್ನಾರ್ಥಕ ಚಿಹ್ನೆ ಬಗ್ಗೆ ಹೇಳಿದ್ದೀನಿ, ಹೌದಲ್ವಾ? ಒಗಟನ್ನ ಹೇಳ್ಬೇಕಾದ್ರೆ ಪ್ರಶ್ನಾರ್ಥಕ ಚಿಹ್ನೆನ ಹೇಳಿ. ಎಲ್ಲಿ ಬಳಸ್ತೀವಿ ಸಾಮಾನ್ಯವಾಗಿ ಪ್ರಶ್ನಾರ್ಥಕ ಚಿಹ್ನೆಯನ್ನ? ಪ್ರಶ್ನಾರ್ಥಕ ಪದಗಳು, ವಾಕ್ಯಗಳು ಬಂದಾಗ. ಈ ಪ್ರಶ್ನಾರ್ಥಕ ಪದಗಳು ಅಂತಂದ್ರೆ ಹೇಗೆ, ಹೇಗೆ, ಯಾರು, ಯಾವಾಗ, ಏನು ಅಂತಾರೆ, ಈ ರೀತಿ ಪದಗಳು ಬಂದಾಗ. ವಾಕ್ಯಗಳು ಅಂತಂದ್ರೆ ನೀನು ಎಲ್ಲಿಗೆ ಹೋಗಿದ್ದೆ, ಹೌದಾನೆ? ನೀನು ಯಾವಾಗ ಬಂದೆ, ಈ ರೀತಿ ಪ್ರಶ್ನಾರ್ಥಕ ವಾಕ್ಯಗಳು ಇದ್ದಾಗ. ಒಂದು ಹೇಗೆ, ಹೇಗೆ, ಹಾಗೆ ಎಲ್ಲಿಗೆ, ಹೌದಾನೆ? ಇವು ಪ್ರಶ್ನಾರ್ಥಕ ಪದಗಳು ಅಥವಾ ಪ್ರಶ್ನಾರ್ಥಕ ವಾಕ್ಯಗಳು ಬಂದಾಗ, ಹೌದಾನೆ? ಅವುಗಳ ಮುಂದೆ ನಾವೇನ್ ಮಾಡ್ತೀವಿ? ಈ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಅರ್ಥ ಆಯ್ತಲ್ವಾ ಮಕ್ಕಳ? ನೆಕ್ಸ್ಟ್ ಯಾವುದು? ಭಾವಸೂಚಕ ಚಿಹ್ನೆ. ನಾನು ಭಾವಸೂಚಕ ಚಿಹ್ನೆ. ನನ್ನನ್ನು ಆಶ್ಚರ್ಯ ಸೂಚಕ ಚಿಹ್ನೆ ಎಂದು ಕರೆಯುತ್ತಾರೆ. ನನ್ನನ್ನು ಹರ್ಷ, ಸಂತೋಷ, ದುಃಖ ಈ ತರಹ ಭಾವನೆಗಳನ್ನು ಸೂಚಿಸಲು ಬಳಸುತ್ತಾರೆ. ವೆರಿ ಗುಡ್. ಇದು ಯಾವುದು? ಭಾವಸೂಚಕ ಚಿಹ್ನೆ.
ಚಿಹ್ನೆಯನ್ನ ಬಳಸ್ತೀವಿ. ಅರ್ಥ ಆಗಿದೆ ಹೇಳಿರೋದು? ಹಾಗಾದ್ರೆ ಒಂದು ಉದಾಹರಣೆ ಕೊಡ್ತೀರಾ ಯಾರು ಮಕ್ಕಳ? ಭಾವಸೂಚಕ ಚಿಹ್ನೆ ಕೊಡಿ ಬೇಗ ಉದಾಹರಣೆ ಯಾರು? ಹೇಳ್ರಮ್ಮ. ಅಯ್ಯೋ, ಈಗಾಗ ಬಾರದಿತ್ತು. ಅಯ್ಯೋ ಈಗಾಗ ಅಯ್ಯೋ ಅಂತಂದಾಗ ನಾವೇನ್ ಮಾಡ್ತೀವಿ? ಒಂದು ದುಃಖವನ್ನ, ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂತ ಒಂದು ದುಃಖವನ್ನ ಅಥವಾ ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂತ ಒಂದು ಕರುಣೆ, ಹೌದಾ? ಕರುಣೆನೂ ಕೂಡ ಒಂದು ಏನೋ ಭಾವನೆ. ಆ ಭಾವನೆಯನ್ನ ನಾವು ವ್ಯಕ್ತಪಡಿಸ್ಬೇಕಾದ್ರೆ ಏನ್ ಮಾಡ್ತೀವಿ? ಇದನ್ನ ಈ ಚಿಹ್ನೆ ಯಾವುದು? ಭಾವಸೂಚಕ ಚಿಹ್ನೆ. ಹೌದಾನೆ? ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಆ ಚಿಹ್ನೆಯನ್ನ ನಾವಿಲ್ಲಿ ಬಳಸ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇನ್ನು ಹಲವಾರು ಉದಾಹರಣೆಗಳನ್ನ ಕೊಡ್ಬೋದು. ಹಾ ಹಾ, ತಾಜ್ ಮಹಲ್ ಎಷ್ಟು ಸುಂದರವಾಗಿದೆ. ಹೌದಾನೆ? ಅಯ್ಯೋ ಅಕಟಕಟ. ಹೌದಾನೆ? ಅದು ದುಃಖವನ್ನ ವ್ಯಕ್ತಪಡಿಸ್ತಾರೆ. ಈ ರೀತಿ ನಾವು ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂತ ಸಂತೋಷ ಇರ್ಬೋದು, ದುಃಖ ಇರ್ಬೋದು, ವಿಷಾದ ಇರ್ಬೋದು, ಈ ಎಲ್ಲಾ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಾದ್ರೆ ನಾವು ಈ ಚಿಹ್ನೆಯನ್ನ ಬಳಸ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಈಗ ನೆಕ್ಸ್ಟ್ ಯಾವ ಚಿಹ್ನೆ? ಉದ್ಧರಣ ಚಿಹ್ನೆ. ನಾನು ಉದ್ಧರಣ ಚಿಹ್ನೆ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ನನ್ನನ್ನು ಬಳಸುತ್ತಾರೆ. ಕ್ಲಾಸ್ ಸಾಕು. ಉದ್ಧರಣ ಚಿಹ್ನೆನ ಪರಿಚಯ ಮಾಡಿಕೊಟ್ಟು, ಉದ್ಧರಣ ಚಿಹ್ನೆ ಯಾವಾಗ ಬಳಸ್ತೀವಿ? ಒಬ್ಬರು ಹೇಳಿದಂತಹ ಮಾತನ್ನೇ ನಾವು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನ ಬಳಸ್ತೀವಿ. ಮತ್ತಾನೆ ಗಾಂಧೀಜಿಯವರ ಒಂದು ಮಾತನ್ನ ಹೇಳಿದ್ರು, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ್ರು. ಹೌದಾನೆ? ಅದು ಗಾಂಧೀಜಿಯವರು ಹೇಳಿದಂತಹ ಒಂದು ಮಾತು. ಆ ಮಾತು ಯಾರು ಹೇಳಿ, ಗಾಂಧೀಜಿಯವರು ಹೇಳಿ, ಇನ್ಯಾವ್ರಾರು, ನಾವಾರು ಹೇಳಿ, ನೀವಾರು ಹೇಳಿ, ಅವ್ರು ಹೇಳಿದಂತಹ ಒಂದು ಮಾತನ್ನ ನಾವು ಬರೀಬೇಕಾದ್ರೆ ನಾವೇನ್ ಮಾಡ್ತೀವಿ? ಆ ಉದ್ಧರಣ ಚಿಹ್ನೆಯನ್ನ ಬಳಸ್ತೀವಿ. ಸಾಮಾನ್ಯವಾಗಿ ಒಂದು ಹೇಳ್ರಪ್ಪ ಉದಾಹರಣೆ. ಉದ್ಧರಣ ಚಿಹ್ನೆ ಒಂದು ಉದಾಹರಣೆ. ಹೇಳಿ ಎದ್ದೇಳಿ ಎಂಬ ಘೋಷವಾಕ್ಯವನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥ ಮಾತ್ರ ಯಾರು ಹೇಳಿದ್ರು? ಸ್ವಾಮಿ ವಿವೇಕಾನಂದ. ಹೌದಾನೆ? ನೆಕ್ಸ್ಟ್ ಹೇಳ್ತೀರಾ ಯಾರಾದ್ರೂ? ಇನ್ಯಾವ್ದಾದ್ರು ಒಂದು ಬೇಗ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಬಾಲಗಂಗಾಧರ ನಾಗತಿಲಕರು ಅಂತ ಹೇಳಿದ್ರು, ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದು ಹೇಳಿದರು. ನೋಡಿ ಮಕ್ಕಳಿಗೆ, ಇದು ಬಾಲಗಂಗಾಧರ ತಿಲಕರು ಹೇಳ್ತಕ್ಕಂಥ ಒಂದು ಮಾತು. ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು. ಹೌದಾ? ನಾವು ಅವ್ರು ಹೇಳಿರ್ತಕ್ಕಂಥ ಮಾತಿಗೆ ನಾವೇನ್ ಮಾಡಿದೀವಿ? ಉದ್ಧರಣ ಚಿಹ್ನೆಯನ್ನ ಬಳಸಿದ್ವಿ. ನೋಡಿ, ಇದು ಅವ್ರು ಇಲ್ಲಿಂದ ಹೇಳ್ತಕ್ಕಂಥ ಮಾತೇನಂತ? ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು. ಮತ್ತೆ ನೆಕ್ಸ್ಟ್ ಅವ್ರು ಹೇಳ್ತಕ್ಕಂಥ ಒಂದು ಮಾತು. ಆ ಮಾತಿಗೆ ನಾವೇನ್ ಮಾಡಿದೀವಿ? ಆ ಮಾತಿಗೆ ಏನ್ ಮಾಡಿದೀವಿ ನಾವು? ಉದ್ಧರಣ ಚಿಹ್ನೆಯನ್ನ ಬಳಸಿದೀವಿ. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಯಾವುದು? ಇನ್ನೊಂದು ವಾಕ್ಯ ಬೇಸ್ತನ ಚಿಹ್ನೆ. ನಾನು ವಾಕ್ಯವೇಸ್ತನ ಚಿಹ್ನೆ. ನನ್ನನ್ನು ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಭಾಷೆಗಳನ್ನು ಬಳಸುವಾಗ
ವಾಕ್ಯ ಬೇಸ್ಡನ ಚಿಹ್ನೆ. ಆ ಚಿಹ್ನೆ ಹೇಗೆ ಬರಿತೀವಿ? ಈ ರೀತಿ ಬರಿತೀವಿ. ಹೌದಾ? ಎಲ್ಲಿ ಬಳಸ್ತೀವಿ ಆ ವಾಕ್ಯ ಬೇಸ್ಡನ ಚಿಹ್ನೆಯನ್ನ ಅಂತಂದ್ರೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅಂದ್ರೆ ಬೇರೆ ಭಾಷೆಯ ಪದಗಳನ್ನ ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಬೇರೆ ಭಾಷೆಯ ಪ್ರಮುಖ ಪದಗಳನ್ನ ಬಳಸಬೇಕಾದ್ರೆ ಒಂದು ವಾಕ್ಯದಲ್ಲಿ ನಾವೇನ್ ಮಾಡ್ತೀವಿ? ಈ ಚಿಹ್ನೆಯನ್ನ ಬಳಸ್ತೀವಿ. ಈಗ ಉದಾಹರಣೆ ಅಂತಂದ್ರೆ ಏನು ಉದಾಹರಣೆ ಕೊಡ್ಬೋದು ಮಕ್ಕಳ? ನೋಡಿ, ಕನ್ನಡದಲ್ಲಿ ಅನೇಕ ಸಂಸ್ಕೃತ ಪದಗಳು ಬಳಕೆಯಾಗಿವೆ. ನೋಡಿ ಈ ಮಕ್ಕಳ, ಇಲ್ಲಿ ಒಂದು ಪಾರಿಭಾಷಿಕ ಪದ ಯಾವುದಿದೆ? ನಾವೇನ್ ಮಾಡಿದೀವಿ? ವಾಕ್ಯ ಬೇಸ್ಡನ ಚಿಹ್ನೆಯನ್ನ ಬರೆದಿದ್ದೀವಿ. ಈ ರೀತಿ ಆ ವಾಕ್ಯದಲ್ಲಿ ಒಂದು ಪ್ರಮುಖ ಪದ ಇತ್ತು ಅಂತಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ವಾಕ್ಯ ಬೇಸ್ಡನ ಚಿಹ್ನೆಯನ್ನ ಹಾಕ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಮಕ್ಕಳ? ವಾಕ್ಯ ಬೇಸ್ಡನ ಚಿಹ್ನೆ. ನೆಕ್ಸ್ಟ್ ಯಾವುದು? ನಾನು ಆವರಣ ಚಿಹ್ನೆ. ನನ್ನನ್ನು ಒಂದು ವಾಕ್ಯವನ್ನು ಪದವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ನನ್ನನ್ನು ಬಳಸುತ್ತಾರೆ. ವೆರಿ ಗುಡ್. ಆವರಣ ಚಿಹ್ನೆ ಅಂತಕ್ಕಂಥ ನೋಡಿ ಮಕ್ಕಳ, ಆವರಣ ಚಿಹ್ನೆ ಇದೆ. ಅಂದರೆ ಇದನ್ನ ನಾವು ಎಲ್ಲಿ ಬಳಸ್ತೀವಿ? ಎಲ್ಲಿ ಬಳಸ್ತೀವಿ? ಒಂದು ಪದವನ್ನು ವಾಕ್ಯವನ್ನು ಹೇಳಿ. ಈಗ ಒಂದು ಪದ ಆಗಿರ್ಬೋದು ಅಥವಾ ಒಂದು ವಾಕ್ಯ ಆಗಿರ್ಬೋದು, ಅದನ್ನ ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಪದವನ್ನು ನಾವೇನ್ ಮಾಡ್ತೀವಿ? ಈ ಚಿಹ್ನೆಯನ್ನ ನಾವೇನ್ ಮಾಡ್ತೀವಿ? ಬಳಸ್ತೀವಿ. ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ ಮಕ್ಕಳ, ಒಂದು ಉದಾಹರಣೆ ಕೊಡ್ತೀನಿ. ಒಂದು ದಿನ ಒಂದು ನರಿಯು ಕೊಕ್ಕರೆಯನ್ನು ಮನೆಗೆ ಊಟಕ್ಕೆ ಕರೆಯಿತು. ನೋಡಿ, ಇದು ಒಂದು ಆವರಣ ಚಿಹ್ನೆಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ನೋಡಿ ಈ ವಾಕ್ಯ, ಒಂದು ದಿನ ಒಂದು ನರಿಯು ಕೊಕ್ಕರೆ. ಕೊಕ್ಕರೆ ಅಂದ್ರೆ ಇನ್ನೊಂದು ಅರ್ಥ ಏನು? ನೀರು ಹಕ್ಕಿ. ಇದು ಒಂದು ಸಮಾನಾರ್ಥಕ ಪದ. ನೀರು ಹಕ್ಕಿ ಇದ್ರೂ ಒಂದೇ, ಕೊಕ್ಕರೆ ಅಂದ್ರೂ ಒಂದೇ. ಅರ್ಥಾಗ್ತಿದೆ ಮಕ್ಕಳ? ನೀರು ಹಕ್ಕಿ ಅಥವಾ ಕೊಕ್ಕರೆಯನ್ನು ಮನೆಗೆ ಊಟಕ್ಕೆ ಕರೆಯಿತು. ಮನೆಗೆ ಊಟಕ್ಕೆ ಕರೆಯಿತು. ನೋಡಿ ಇಲ್ಲಿ ಕೊಕ್ಕರೆ, ಅದನ್ನ ನಾವೇನ್ ಮಾಡಿದ್ವಿ? ಬ್ರಾಕೆಟ್ ಅಲ್ಲಿ ನೀರು ಹಕ್ಕಿ ಅಂತ ಸೂಚಿಸಿದ್ವಿ. ಹೌದಾನೆ? ಯಾಕೆಂದ್ರೆ ಕೊಕ್ಕರೆ ಅಂದ್ರೂ ಒಂದೇ, ನೀರು ಹಕ್ಕಿ ಅಂದ್ರೂ ಒಂದೇ ಅಂತ. ಈ ಪದಕ್ಕೆ ಇದು ಒಂದು ಸಮಾನಾರ್ಥಕ ಪದ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ನೀವೊಂದು ಉದಾಹರಣೆ ಹೇಳ್ತೀರಾ ಇವಾಗ? ನೀರನ್ನು ವಿಭಜಿಸಿದರೆ ಒಂದು ನಿಮಿಷ ಬರೀತೀನಿ. ನೀರನ್ನು ವಿಭಜಿಸಿದರೆ ಆಮ್ಲಜನಕ ಆವರಣ ಚಿಹ್ನೆಯಲ್ಲಿ ಏನು? ಆಕ್ಸಿಜನ್, ಜಲಜನಕ. ಆವರಣ ಚಿಹ್ನೆಯಲ್ಲಿ ಹೈಡ್ರೋಜನ್, ಗಳು ಉತ್ಪತ್ತಿ ಆಗುತ್ತದೆ.
ಇರ್ತಕ್ಕಂಥದ್ದು ನೀರನ್ನು ವಿಭಜಿಸಿದರೆ ಆಮ್ಲಜನಕ, ಬ್ರಾಕೆಟ್ ಅಲ್ಲಿ ಆಕ್ಸಿಜನ್. ಆಮ್ಲಜನಕ ಅಂದ್ರೂ ಒಂದೇ, ಆಕ್ಸಿಜನ್ ಅಂದ್ರೂ ಒಂದೇ. ಹೌದಾನೆ? ಇದಕ್ಕೆ ಇದು ಸಮಾನಾರ್ಥಕ ಪದ. ಆಮ್ಲಜನಕಕ್ಕೆ ಆಕ್ಸಿಜನ್ ಅಂತಾನೂ ಕೂಡ ಕರೀತಾರೆ. ಹಾಗೆ ಜಲಜನಕ ಅಂದ್ರೂ ಒಂದೇ, ಹೈಡ್ರೋಜನ್ ಅಂದ್ರೂ ಒಂದೇ. ಅಂತ ಆಯ್ತಾ? ಈ ಜಲಜನಕಕ್ಕೆ ಸಮಾನಾರ್ಥಕ ಪದ ಹೈಡ್ರೋಜನ್. ನೀರನ್ನು ವಿಭಜಿಸಿದರೆ ಆಮ್ಲಜನಕ ಆಕ್ಸಿಜನ್, ಜಲಜನಕ ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತವೆ. ಅಂತ ಆಯ್ತಾ ಹೇಳಿದ್ದು? ನೋಡಿ, ಇಲ್ಲಿ ಆಮ್ಲಜನಕನ ನಾವು ಇನ್ನೊಂದು ಸಮಾನಾರ್ಥಕ ಪದವನ್ನ ಬರೀಬೇಕಾದ್ರೆ ಆವರಣ ಚಿಹ್ನೆಯನ್ನ ಬಳಸಿದೀವಿ. ಅದೇ ರೀತಿ ಜಲಜನಕಕ್ಕೆ ಇನ್ನೊಂದು ಸಮಾನಾರ್ಥಕ ಪದವನ್ನ ಬಳಸಿದಾಗ ನಾವು ಈ ಆವರಣ ಚಿಹ್ನೆಯನ್ನ ಬಳಸಿದ್ವಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ಇನ್ನೊಂದು ಯಾವುದು? ವಿವರಣಾತ್ಮಕ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ಇದೆ ಎಂದು ತಿಳಿಸಿದಂತೆ ನನ್ನನ್ನು ಬಳಸುತ್ತಾರೆ. ವೆರಿ ಗುಡ್. ಕ್ಲಾಸ್ ಆಗಿ ಈಗ ಆವರಣ ಚಿಹ್ನೆ ಸರಿ. ವಿವರಣಾತ್ಮಕ ಚಿಹ್ನೆ ಅಂತ ಇದನ್ನ ಹೇಗೆ ಬಳಸ್ತೀವಿ? ಈ ರೀತಿ ಆ ವಿವರಣಾತ್ಮಕ ಚಿಹ್ನೆಯನ್ನ ಸೂಚಿಸ್ತೀವಿ. ಇದನ್ನ ಎಲ್ಲಿ ಬಳಸ್ತೀವಿ? ಈಗ ಎಲ್ಲಿ ಬಳಸ್ತೀವಿ ಅಂದ್ರೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ಸೂಚಿಸುವಾಗ ಈ ಚಿಹ್ನೆಯನ್ನ ಬಳಸ್ತೀವಿ. ಈಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಮಕ್ಕಳ. ಪಂಚೇಂದ್ರಿಯಗಳು. ಈಗ ನಾನು ಇಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನ ಬಳಸ್ತೀನಿ. ಈಗ ಪಂಚೇಂದ್ರಿಯಗಳು. ಈಗ ನಾವು ಈ ಪಂಚೇಂದ್ರಿಯಗಳು ಯಾವ್ಯಾವು ಅಂತೇಳಿ ಮುಂದೆ ಬರಿಬೇಕು, ಹೌದಲ್ವಾ? ಪಂಚೇಂದ್ರಿಯಗಳು ಯಾವ್ಯಾವು ಅಂತೇಳಿ ಮುಂದೆ ಬರಿಬೇಕು. ಬರೀತೀವಿ. ಹೇಳಿ ಪಂಚೇಂದ್ರಿಯಗಳು ಯಾವ್ಯಾವು ಅಂತೇಳಿ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದೆಲ್ಲ ನಾವು ಯಾವ ಚಿಹ್ನೆ ಬಳಸ್ಬೇಕು ಹೇಳಿ? ಯಾವ ಚಿಹ್ನೆ ಬಳಸ್ತೀವಿ? ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಅರ್ಥ ಆಯ್ತಾ? ಹಾಗೆ ಇನ್ನೊಂದು ಉದಾಹರಣೆ ಕೊಡೋಣ. ಹೇಳಿ ಇನ್ನೊಂದು ಉದಾಹರಣೆ. ಇನ್ನೊಂದು ಯಾವುದು? ಪಂಚಮಹಾವಾದ್ಯಗಳು. ನೋಡಿ, ಈಗ ನಾವೀಗ ಪಂಚಮಹಾವಾದ್ಯಗಳು ಯಾವ್ಯಾವುದು ಅಂತೇಳಿ ಬರೀಬೇಕು. ಹೌದಾ? ಯಾವ್ಯಾವುದು ಪಂಚಮಹಾವಾದ್ಯಗಳು? ತಾಳ, ಹಳಗ, ಗಂಟೆ, ಮೌರಿ, ಯಾವುದು? ಮೌರಿ, ಸನಾದಿ. ಯಾವ್ಯಾವುದು ಪಂಚಮಹಾವಾದ್ಯಗಳು? ಹೌದಲ್ವಾ? ನೆಕ್ಸ್ಟ್ ನೋಡಿ, ಇವೆಲ್ಲ ಏನು? ಇದೇನೋ ಒಂದು ಅಭಿಪ್ರಾಯ ಅಂತಾನೆ. ಈ ಅಭಿಪ್ರಾಯ ಅಂದ್ರೆ ಅವುಗಳು ಏನು ಅಂತ ನಾವು ಮುಂದೆ ಬರೀಬೇಕು. ಈಗ ಪಂಚೇಂದ್ರಿಯಗಳಂತಂದ್ರೆ ಅವೇನು ಅಂತ ಮುಂದೆ ಬರೀತಾ ಹೋಗ್ತೀವಿ. ಒಂದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಹೌದಾನೆ? ಹಾಗೆ ಪಂಚಮಹಾವಾದ್ಯಗಳು ಅಂತಂದ್ರೆ ತಾಳ, ಹಳಗ, ಗಂಟೆ, ಮೌರಿ, ಸನಾದಿ. ಹೌದಾನೆ? ನಾವು ಬೇಕಾದ್ರೆ ಇವುಗಳೆಲ್ಲ ನೋಡಿ ನಾವೀಗ ಚಿಹ್ನೆಗಳು ಬರಿಬೇಕಾದ್ರೆ ಬರಲ್ಲ. ಈಗ ಪೂರ್ಣ ವಿರಾಮ ಅಂತೇಳಿ ಹೇಳಿದೆ. ಪೂರ್ಣ ವಿರಾಮ ಅಂತ ಹೇಳಿ. ಈಗ ಪೂರ್ಣ ವಿರಾಮ ಅಂದ್ರೆ ಏನು ಅಂತ ನಾವು ಮುಂದೆ ಬರಿಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ವಿವರಣಾತ್ಮಕ ಚಿಹ್ನೆ. ಹೌದಾನೆ? ಪೂರ್ಣ ವಿರಾಮ ಮುಂದೆ ಬರಿಬೇಕಾದ್ರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯದ ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸುತ್ತೇವೆ. ಅರ್ಥ
ಗೊತ್ತಾಯ್ತಾ? ಆ ರೀತಿ ಬರೀತಾ ಹೋಗ್ತಾರೆ. ಗೊತ್ತಾಯ್ತಾ ಮಕ್ಕಳ? ಅಲ್ಲಿಗೆ ನೋಡಿ, ಇನ್ನೊಮ್ಮೆ ನಿಮಗೆ ಲೇಖನ ಚಿಹ್ನೆಗಳ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸ್ಟಾರ್ಟ್ ಮಾಡ್ಕೊಳ್ಳಿ ಮಕ್ಕಳ. ಇದು ಲೇಖನ ಚಿಹ್ನೆಗಳು. ಮೊದಲನೇದಾಗಿ ಯಾವುದು? ಪೂರ್ಣ ವಿರಾಮ ಚಿಹ್ನೆ ಅಂತ ಗೊತ್ತಿದೆ. ಇದನ್ನ ಎಲ್ಲಿ ಬಳಸ್ತೀವಿ? ಇಲ್ಲಿ ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯದ ಕೊನೆಯಲ್ಲಿ ನಾವು ಇದನ್ನ ಬಳಸ್ತೀವಿ. ಅರ್ಧ ವಿರಾಮ ಚಿಹ್ನೆಯನ್ನ ಎಲ್ಲಿ ಬಳಸ್ತೀವಿ? ಒಂದು ವಾಕ್ಯವು ಅನೇಕ ಉಪವಾಕ್ಯಗಳೊಂದಿಗೆ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ, ಉಪವಾಕ್ಯಗಳು ಮುಗಿದಾಗಲೆಲ್ಲ ನಾವು ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಹಾಗೆ ಅಲ್ಪ ವಿರಾಮ ಚಿಹ್ನೆ ಎಲ್ಲಿ ಬಳಸ್ತೀವಿ? ಅಲ್ಪ ವಿರಾಮ ಚಿಹ್ನೆ ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ವಿಶೇಷಣಗಳು ಬಂದಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ನಾವೇನ್ ಮಾಡ್ತೀವಿ? ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರೀತೀವಿ. ಇದನ್ನ ಹೇಗೆ ಬಳಸ್ತೀವಿ? ಪ್ರಶ್ನೆ ಪದಗಳು ಅಥವಾ ವಾಕ್ಯಗಳ ನಂತರ ಇವುಗಳನ್ನ ಏನ್ ಮಾಡ್ತೀವಿ? ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್ ಭಾವಸೂಚಕ ಚಿಹ್ನೆ, ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಕೂಡ ಹೇಳ್ತೀವಿ. ಈ ಭಾವಸೂಚಕ ಚಿಹ್ನೆಯನ್ನ ಎಲ್ಲಿ ಬಳಸ್ತೀವಿ? ಸಂತೋಷ, ದುಃಖ, ಹರ್ಷ, ವಿಷಾದ ಈ ಭಾವನೆಗಳನ್ನ ವ್ಯಕ್ತಪಡಿಸಬೇಕಾದ್ರೆ ನಾವೇನ್ ಮಾಡ್ತೀವಿ? ಈ ಭಾವಸೂಚಕ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್ ಯಾವುದು? ಉದ್ಧರಣ ಚಿಹ್ನೆ. ಈ ಉದ್ಧರಣ ಚಿಹ್ನೆ ಅಂತಕ್ಕಂಥದ್ದನ್ನ ಯಾವ ಬಳಸ್ತೀವಿ? ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಉದ್ಧರಣ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್ ಯಾವುದು? ವಾಕ್ಯ ವೇಷ್ಟನ ಚಿಹ್ನೆ. ಯಾವ ಬಳಸ್ತೀವಿ ಇದನ್ನ? ಪಾರಿಭಾಷಿಕ ಪದಗಳು ಬಂದಾಗ ಅಥವಾ ಕೆಲವು ವಿಶೇಷ ಪದಗಳು ಬಂದಾಗ ವಾಕ್ಯದಲ್ಲಿ ಆವಾಗ ನಾವು ಈ ವಾಕ್ಯ ವೇಷ್ಟನ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್ ಯಾವುದು? ಯಾವುದು? ಆವರಣ ಚಿಹ್ನೆ. ಎಲ್ಲಿ ಬಳಸ್ತೀವಿ ಆವರಣ ಚಿಹ್ನೆಯನ್ನ? ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾದ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಆವರಣ ಚಿಹ್ನೆಯನ್ನ ಬಳಸ್ತೀವಿ. ಹಾಗೆ ನೆಕ್ಸ್ಟ್ ವಿವರಣಾತ್ಮಕ ಚಿಹ್ನೆ. ಯಾವ ಬಳಸ್ತೀವಿ ವಿವರಣಾತ್ಮಕ ಚಿಹ್ನೆಯನ್ನ? ಒಂದು ವಿಷಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಅಥವಾ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ಹೇಳುವಾಗ ಆ ವಾಕ್ಯದ ಮುಂದೆ ನಾವೇನ್ ಮಾಡ್ತೀವಿ? ಈ ವಿವರಣಾತ್ಮಕ ಚಿಹ್ನೆಯನ್ನ ಬಳಸ್ತೀವಿ. ಆಯ್ತಾ ಮಕ್ಕಳ? ಇಲ್ಲಿಗೆ ನಿಮಗೆ ಒಟ್ಟು 9 ಲೇಖನ ಚಿಹ್ನೆಗಳು ಬರ್ತವೆ. ನಿಮಗೆ ಈ ಲೇಖನ ಚಿಹ್ನೆಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನಿಮಗೆ ಲೇಖನ ಚಿಹ್ನೆಗಳು ಏನಾಗಿರ್ತವೆ? ಲೇಖನ ಚಿಹ್ನೆಗಳು 1 ಅಂಕಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಅದರಿಂದಾಗಿ ನೀವು ಲೇಖನ ಚಿಹ್ನೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಈಗ ಮನೆ ಕೆಲಸವನ್ನ ಬರ್ಕೊಳ್ಳಿ ಮಕ್ಕಳ. ಈ ಕೆಳಗಿನ ಗಾದೆಗಳನ್ನು ಪೂರ್ಣಗೊಳಿಸಿ. ಒಂದನೇದು ಗಾದೆ, ಉಪ್ಪು ತಿಂದ ಮೇಲೆ ಆಯ್ತಾ. ನೆಕ್ಸ್ಟ್ ಇನ್ನೊಂದು, ಎತ್ತು ಏರಿಗೆಳೆಯಿತು. ಬರ್ಕೊಳ್ತಿದ್ದೀರಾ ಎಲ್ಲ?